ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡೋಣ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಮಾರ್ಕೆಟು ರಿಯಾಕ್ಟ್ ಮಾಡಿಬಿಟ್ಟಿದೆ. ಇವತ್ತು ಎಂಥ ಆಶ್ಚರ್ಯ ಅಂದರೆ ಗೋಲ್ಡು ಮೇಲ್ಗಡೆ, ಕ್ರೂಡು ಮೇಲೆ, ಮಾರ್ಕೆಟು ಮೇಲೆ. ಹಾಗಾದರೆ ಯಾರು ಬೀಳ್ತಾರೆ ಅನ್ನೋದು ಪ್ರಶ್ನೆ ಇದೆ. ಅದಕ್ಕೆ ಇವತ್ತು ರಾತ್ರಿ ಉತ್ತರ ಕೊಡುತ್ತೆ, ಫೆಡ್ ಇವೆಂಟ್ ಇರೋದ್ರಿಂದ ಅಲ್ವಾ. ಸೊ ಏನು ಮುಖ್ಯ ಕಾರಣಗಳು? ಕ್ರೂಡು 90 ಈಗ ಮಾರ್ಕೆಟ್ ಅವರ್ ಮುಗಿದ್ಮೇಲೆ 92 ತನಕ ಹೋಗಿದೆ, ಮತ್ತೆ ಒಂದಿಷ್ಟು ರ್ಯಾಲಿ ಆಗಿದೆ. ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಯುದ್ಧ ಈಗ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರು ಇರಾನ್ US ಮೇಲೆ, ಈ ಥರದ್ದೆಲ್ಲ ಬರ್ತಾ ಇತ್ತು. ನಮ್ಮ ಮಾರ್ಕೆಟ್ ರ್ಯಾಲಿ ಆಗೋಕ್ಕೆ ಮೇನ್ ಕಾರಣ ಅದು IT ಸೆಕ್ಟ್ರಲ್ಲಿ ಬಂದಂಥ ರ್ಯಾಲಿ. ನೆನ್ನೆನೂ ರ್ಯಾಲಿ ಆಗಿತ್ತು, ಇವತ್ತು ರ್ಯಾಲಿ ಆಗಿದೆ. ಅದು ಮಾರ್ಕೆಟ್ನ ಸಪೋರ್ಟ್ ಮಾಡಿದೆ. ಬೇರೆ ಒಂದಿಷ್ಟು ಸೆಕ್ಟರ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಹಿಂದೂಸ್ತಾನ್ ಯೂನಿಲಿವರು ಅಷ್ಟೊಂದು ದೊಡ್ಡ ಫಾಲ್ ಆಗಿತ್ತು. Q1 ರಿಸಲ್ಟ್ಸ್ ಬಂದಮೇಲೆ ಮತ್ತೆ ಇವಾಗ 4.7% ಬೌನ್ಸ್ ಆಗಿದೆ. ಇದು ಒಂದು ಕಾರಣ ಆಯಿತು. ಇನ್ನೊಂದು, ಇವತ್ತು ಸೆಕೆಂಡ್ ಹಾಫಲ್ಲೂ ಸೆಲ್ಲಿಂಗ್ ಬರಲಿಲ್ಲ, ಯಾಕಂದರೆ FIIಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬೈಯಿಂಗ್ ಮಾಡಿಬಿಟ್ಟಿದ್ದಾರೆ. ಇವತ್ತು FIIs ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಮೂರನೇ ಕಾರಣ ಏನು ಅಂತಂದರೆ, ಇವತ್ತು ಫೆಡ್ ಇವೆಂಟಲ್ಲಿ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದಿಲ್ಲ ಅನ್ನೋ ಎಕ್ಸ್ಪೆಕ್ಟ್ ಮಾಡೋ ಸಾಲಿನಲ್ಲಿ ಭಾರತ ಕೂಡ ಇದೆ. ಆ ಥರ ಆದರೆ ಏನಾಗುತ್ತೆ, ಬಾಂಡ್ ಯೀಲ್ಡ್ ಜಾಸ್ತಿ ಆಗಲ್ಲ. ಬಾಂಡ್ ಯೀಲ್ಡ್ ಜಾಸ್ತಿ ಆಗಲಿಲ್ಲ ಅಂತಂದರೆ FIIಗಳು US ಅಲ್ಲಿ ದುಡ್ಡನ್ನ ಇನ್ನೂ ಒಂದಿಷ್ಟು ತೊಗೊಂಡೋಗಿ ಅಲ್ಲಿ ಹಾಕೋದನ್ನು ಕಮ್ಮಿ ಮಾಡ್ತಾರೆ. ಸೌತ್ ಕೊರಿಯಾ ಮಾರ್ಕೆಟು ಬಿದ್ದಿದೆ, ಸ್ಟಾಕ್ಸ್ಗಳಲ್ಲೆಲ್ಲ ಒಂದು ಕರೆಕ್ಷನ್ ಬರ್ತಾ ಇದೆ. ಅದು ಇಂಡಿಯನ್ ಮಾರ್ಕೆಟಿಗೆ ಬಂದು ಕ್ರೋಢೀಕರಿಸ್ಕೋಬಹುದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇಲ್ಲಿ ನೋಡೋಣ ಅದೆಲ್ಲ ಸಾಧ್ಯ ಆಗುತ್ತಾ ಇಲ್ವೋ ಅನ್ನೋದು ಫೆಡ್ ಇವೆಂಟ್ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗ್ತಾ ಹೋಗುತ್ತೆ. ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಜಿಯೋ ಫೈನಾನ್ಸು 5.23% ಅಪ್ ಪಾಯಿಂಟ್ ಬಂದಿದೆ. ಇನ್ಫೋಸಿಸಲ್ಲಿ 4.51%, ಹಿಂದೂಸ್ತಾನ್ ಯೂನಿಲಿವರಲ್ಲಿ 4.7% ಬಂದಿತ್ತು. ಇವೆಲ್ಲ ಇವತ್ತಿನ ಟಾಪ್ ಗೇನರ್ಗಳಾಗಿತ್ತು. ಅದಾನಿ ಪೋರ್ಟ್ಸು ರಿಸಲ್ಟ್ಸ್ ಎಲ್ಲ ಇತ್ತು, 3.1% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೂ ಕೂಡ ಲಾರ್ಜ್ಲಿ ಪಾಸಿಟಿವ್ ಆಗೇ ಇತ್ತು. ಚೋಳಮಂಡಲಂ ಫೈನಾನ್ಸಲ್ಲಿ 2.85%, DV's ಲ್ಯಾಬ್ಸಲ್ಲಿ 4.84% ಬಂದು ವಾಪಸ್ 8,000 ಲೆವೆಲ್ ಹತ್ತಿರ ಬರ್ತಾ ಇದೆ. ಜಿಂದಾಲ್ ಸ್ಟೀಲಲ್ಲಿ 3% ಅಪ್ ಪಾಯಿಂಟು. VBL ವರುಣ್ ಬೆವರೇಜಸ್ ಮೊನ್ನೆ ಕರೆಕ್ಷನ್ ಆಗಿತ್ತು, ಮತ್ತೆ ಅದು ಇವತ್ತು ಪಾಸಿಟಿವ್ ಆಗಿದೆ. ಐ ಥಿಂಕ್ CG ಪವರು ಇವತ್ತು, ಯಾಕೆಂದರೆ ಅಲ್ಲಿ AI ಸ್ಟಾಕ್ಸ್ ಎಲ್ಲ ಅಂದಾಗ ನಿನ್ನೆ ಕೂಡ ನಾವು ಮಾತಾಡಿದ್ವಿ ಅಲ್ವಾ, ಡಿಕ್ಸಾನ್ ಟೆಕ್ನಾಲಜೀಸು, ಕೇನ್ಸು, CG ಪವರು ಇದೆಲ್ಲ ಸ್ವಲ್ಪ ಎಕ್ಸ್ಪೋಜರ್ ಹೊಂದಿದೆ ಅದರಲ್ಲಿ ಅಂತ. ಸೊ ಅದರಲ್ಲಿ ಇವತ್ತು ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ಏನು ಮಾಡ್ತು, ಈ ಲೆವೆಲ್ಗೆ ಬೆಲೆನೇ ಇಲ್ಲೇನೋ ಅನ್ನೋ ಥರ ಇವತ್ತು ಮೇಲ್ಗಡೆ ಓಪನ್ ಆಯಿತು. ಯಾವುದು ಒಂದು ದೊಡ್ಡ ಕಾಲದಿಂದ ಸುಮಾರು ಹೊತ್ತು ನಿಂತ್ಕೊಂಡು ಅದನ್ನು ಬ್ರೇಕ್ ಡೌನ್ ಆಗಿ ಅದರ ಹಿಸ್ಟಾರಿಕಲ್ ರೆಫರೆನ್ಸ್ನ ತಗೊಂಡು ಅದಕ್ಕೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಬ್ರೇಕ್ ಡೌನ್ ಆಗಿದೆ, ಅದ್ರ ಮಾರ್ದಿಂದ ಕನ್ಫರ್ಮೇಷನ್ ಬಂದಿಲ್ಲ, ಬಟ್ ಇದು ಒಳ್ಳೆ ಟ್ರ್ಯಾಪ್ ಏನೇ ಇದು. ಅದಾದಮೇಲೆ ವಾಪಸ್ ಮೇಲ್ಗಡೆ ಹೋಗಿ ಈಗ ಅಪ್ಪರ್ ರೇಂಜ್ ತನಕ ಬಂದುಬಿಟ್ಟಿದೆ. ಆಲ್ಮೋಸ್ಟ್ 24,200 ಇವತ್ತು ಮಾರ್ಕೆಟಲ್ಲಿ 24,200 ಎಲ್ಲ ಬಂದು ಟೆಸ್ಟ್ ಆಗ್ತಾ ಇದ್ದಾಗ ನೋಡಿ, ಫಸ್ಟ್ ಆಫ್ ಆಲ್ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಸುಮಾರು ದಿನ ಈ ಥರ ಮಾತಾಡಿದ್ದೀವಿ ನೋಡಿ. 24,900 24,000ದಲ್ಲಿ ಕ್ಲೋಸಿಂಗ್ ಆಗಿದ್ದು, ಒಂದು 150-200 ಪಾಯಿಂಟ್ಗಳ ಮೇಲ್ಗಡೆ ಓಪನ್ ಆಯಿತು ಅಂದರೆ ಜಾಸ್ತಿ ಏನು ಜಾಗ ಇರಲ್ಲ ಅಲ್ಲಿ. ಯಾಕೆ ಹೇಳಿ, ಹಿಂದೆ ಇರುವಂಥ ಬಸ್ ಸ್ಟ್ಯಾಂಡಿನ ಒಂದು ಟಾಪ್ ಲೇಯರ್ ಕೂಡ ಅಲ್ಲೇ ಇದೆ ಅಲ್ವಾ, ಹೆಚ್ಚು ಕಮ್ಮಿ ಅಲ್ಲೇ ಇದೆ. ಸೊ ಈ ಪಾಯಿಂಟಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತಲ್ಲ, ಇಲ್ಲಿ ನಾನು ಒಂದು ಕಾಂಟ್ರೇರಿಯನ್ ಟ್ರೇಡ್ ಸಿಗಬಹುದು ಇವತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದರೆ ಏನು ಮಾಡಿದ್ರು, FIಗಳು ಕೂಡ ಬಂದ್ಬಿಟ್ಟು ಅವರು ಕೂಡ ಬೈ ಮಾಡಿದ್ದಾರೆ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಆದ್ರೂ ಕೂಡ, ಬಸ್ ಸ್ಟ್ಯಾಂಡ್ ಆದಮೇಲೂ ಕೂಡ ಬೀಳಲಿಲ್ಲ ಅದು ಮಾರ್ಕೆಟು. ಅಲ್ಲಿಂದ ವಾಪಸ್ ಇನ್ನೂ ಒಂದು ಟಿಕ್ ಮೇಲ್ಗಡೆನ ಹೋಗಿ ಪಾಸಿಟಿವ್ ನೋಟಲ್ಲೇ ಕೊನೆಯ ತನಕ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ಸೂಪರ್ ಬುಲ್ಲಿಶ್ ಆಗಿ ಇವತ್ತು ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಅಫ್ಕೋರ್ಸ್ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲೇ ಕ್ಲೋಸಿಂಗ್ ಆಗಿದೆ, 24,250 ಈ ಲೆವೆಲೆಲ್ಲ ಒಂದು ಹಿಸ್ಟಾರಿಕಲಿ ನೀವು ನೋಡ್ತಾ ಬರ್ತಾರೆ ನೋಡಿ. ಇಲ್ಲೆಲ್ಲ ಆಗಿಲ್ಲ ಅಂತಲ್ಲ ನೋಡಿ, ವಿಕ್ ಹೋಗಿದೆ, ಅಲ್ಲಿಂದ ಆಗದಲ್ಲೇ ವಾಪಸ್ ದಿನ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಈ ಥರ ಎಲ್ಲ ಆಗಿರುವಂಥ ಲೆವೆಲ್ಗಳು. ಇಲ್ಲೊಂದ್ಸಲ ಬಂದಿತ್ತು, ಅಲ್ಲಿಂದ ಒಂದಿಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು, ಅದೇ ಲೆವೆಲ್ಗೆ ಬಂದಿದೆ. 24,300 ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಗಿದೆಯಾ? ಕೊಟ್ಟಿಲ್ಲ. ಇನ್ನೂ ಕೂಡ ಮಾರ್ಕೆಟು ಚಲೆಹಣ್ಣು ತಿನ್ಸೋ ಥರನೇ ಇದೆ. ಯಾವ್ದು ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಥರನೇ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಇಲ್ಲಿ ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿದೆ. ಇವಾಗ ಇಲ್ಲೊಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡು ಹೋಯ್ತು, ಇಲ್ಲೊಂದು ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡು ಹೋಯ್ತು, ಈ ಥರ. ಬಟ್ ಇದೆಲ್ಲ ಹಿಂದೆ ಟೆಸ್ಟ್ ಆಗಿರೋ ಲೆವೆಲ್ಗಳಲ್ವಾ, ಇದೆಲ್ಲ ಇಲ್ಲಿರೋವಂಥ ಲೆವೆಲ್ಗಳು. ಹಾಗಾಗಿ ಅದನ್ನೇ ಸಿಗ್ನಿಫಿಕೆಂಟ್ ಗ್ಯಾಪ್ ಅನ್ನೋಕ್ಕಾಗಲ್ಲ. ಗ್ಯಾಪ್ ಯಾವಾಗ ನೋಡಿ, ಇಲ್ಲಿರೋವಂಥ ಒಂದು ಲೆವೆಲ್ನ ಒಂದು ದೊಡ್ಡದಾಗಿ ಗ್ಯಾಪ್ ಓಪನಿಂಗ್ ಆಗಿ ಆಮೇಲೆ ಎಷ್ಟೋ ದಿನ ಆದಮೇಲೆ ಅದನ್ನ ಟೆಸ್ಟೇ ಮಾಡಿಲ್ಲ ಅಂದರೆ ಆವಾಗ ಒಂದ್ಸಲ ಅದನ್ನ ಬಂದು ಫುಲ್ಫಿಲ್ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಥರ. ಬಟ್ ಇದು ಮಧ್ಯೆ ಗ್ಯಾಪ್ ಕ್ರಿಯೇಟ್ ಮಾಡಿರೋಂಥದ್ದು ಆ ಥರ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಗ್ಯಾಪ್ ಆಗಿ ಉಳಿದಿಲ್ಲ ಇದು. ಸೊ ನೋಡೋಣ ಇವಾಗ ಏನು ಅವಕಾಶ ಇರೋದು. 24,300ನ ಬ್ರೀಚ್ ಆಯಿತು ಅಂತಂದರೆ ಎಲ್ಲಿಗೆ ಹೋಗ್ತೀವಿ ನಾವು? 24,500, 600, ಈ ಒಂದು ಟ್ರೆಂಡ್ ಲೈನ್ ಏನಿದೆಯಲ್ಲ 24,500 ಈ ಲೆವೆಲ್ಗೆ ನಾವು ಬರುವಂಥ ಸಾಧ್ಯತೆ ಇರುತ್ತೆ. 24,500 ಲೆವೆಲ್ಗೆ ಅಲ್ಲಿ ಏನು ಮಾಡುತ್ತೆ ಅನ್ನೋದು ಮತ್ತೆ ನೋಡಬೇಕು. ಯಾಕೆಂದರೆ ನೋಡಿ, ಇದು ಮತ್ತೆ ಒಂದು ವರ್ಟೆಕ್ಸ್ ಹತ್ತತ್ರ ಝೋನ್. ಇಲ್ಲಿ ಹೀಗೆ ಬೇಕಾದರೂ ಆಗ್ಬೋದು, ಹೀಗೆ ಬೇಕಾದ್ರೂ ಆಗ್ಬೋದು. ನಿಮಗೆ ಗೊತ್ತು, ಸಖತ್ತಾಗಿ ಆಟ ಆಡಿಸ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಡೈರೆಕ್ಷನ್ ಕೊಟ್ಟಿದೆಯಾ, ಎಲ್ಲ ಸುಲಭ ಆಗಿದೆಯಾ ಮಾರ್ಕೆಟಿಗೆ ಮೇಲೆ ಹೋಗೋಕ್ಕೆ? ಏನು ಆ ಥರದ್ದು ಕಾಣಿಸ್ತಾ ಇಲ್ಲ ವಿಚಾರಗಳು. ಮತ್ತು ಮೋರೋವರ್ ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗಿ ಬರ್ತಾ ಇರೋಂಥದ್ದು, ಅದ್ರ ಒಳಗಡೆ ಆಗ್ತಾ ಇರೋ ಸಣ್ಣ ಝೋನ್ ಆಗ್ತಾ ಇದೆ. ಈ ಝೋನಿಗೆ ಬಂದಮೇಲೆ ಕೆಳಗಡೆ ಬಂದರೂ ಬರಬಹುದು, ಮೇಲ್ಗಡೆ ಚೇಂಜ್ ಆದರೂ ಆಗಬಹುದು. ಎರಡಕ್ಕೂ ಪಾಸಿಬಿಲಿಟಿ ಇದೆ. ಬಟ್ ಇವೆರಡಕ್ಕೂ ಆಟ ಆಡ್ತಲೇ ಈ ಲೆವೆಲಲ್ಲೇ ಏನಾದ್ರು ಜೋರಾಗಿ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ಅದು ಇನ್ನೂ ಒಂದು ಪ್ಯಾಟರ್ನ್ ಆಗ್ತಾ ಹೋಗುತ್ತೆ. ನೋಡೋಣ, ಅಷ್ಟೊಂದು ಅವಕಾಶಗಳಿದೆ. ಬಟ್ ಈ ಟ್ರೆಂಡ್ ಲೈನ್ ರೆಫರೆನ್ಸ್ಗಳನ್ನು ಇಟ್ಕೊಂಡು ಏನಾಗುತ್ತೆ ಅನ್ನೋದು ನೋಡೋಣ.
ಈಗ ತುಂಬ ಪಾಸಿಟಿವ್ ಆಗೋ ಥರ ಏನಾದ್ರು ಸಿಚುವೇಶನ್ ಸಿಕ್ಕಿದೆಯಾ ಅಂದರೆ ನನಗಂತೂ ಕಾಣಿಸ್ತಾ ಇಲ್ಲ. ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಶನ್ನಲ್ಲೇ ಇದೆ ಈಗಲೂ ಕೂಡ. ಮಾರ್ಕೆಟ್ ಕ್ಲಾರಿಟಿನ ಕೊಟ್ಟಿಲ್ಲ. ಕಾರಣ ನಿಮಗೆ ಕ್ರೂಡ್ ಗೊತ್ತಿದೆ 0.5 ತನಕ ಬಂತು ನೋಡಿ. ಇಲ್ಲಿ ಹಿಂದೆ ಒಂದು ಲೆವೆಲ್ ಇರುವಂಥದ್ದು, ಇಲ್ಲಿ ಒಂದು ಸುಮಾರು ಟೈಮ್ಸ್ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿರುವಂಥ ಲೆವೆಲ್ಗಳು, ಈ ಲೆವೆಲ್ಗಳು, ಈ ಒಂದು ಬಾಕ್ಸ್ ಅಂತ ಮಾತಾಡಿದ್ವಿ. ಆ ಬಾಕ್ಸಲ್ಲಿ ಬಂದು ಅಲ್ಲೇ ಒಂದು ಸಪೋರ್ಟ್ ತೊಗೊಂಡು ಒಂದ್ಸಲ ಮೇಲ್ಗಡೆ ಹೋಗಿತ್ತು, ವಾಪಸ್ ಬಂದು ಅದೇ ಸಪೋರ್ಟಿಂದ ತುಂಬ ಜೋರಾಗಿ ಮೇಲ್ಗಡೆ ಹೋಗ್ತಾ ಇದೆ ಇವತ್ತು. ಸೊ ಇದೇನಾದರೂ ಇವತ್ತು 94, 95 ಈ ಥರ ಏನಾದ್ರು ಕ್ಲೋಸಿಂಗ್ ಆಯಿತು ಅಂದರೆ ನೋಡಿ, 2-3 ದಿನದಿಂದ ಏನು ಫಾಲ್ ಬಂತಲ್ಲ, ಇದಕ್ಕೆ ಲೆಕ್ಕನೇ ಇಲ್ಲ ಅಂತ ಅನ್ನೋ ಥರ ಕ್ಯಾಂಡಲ್ ಆಗೋಗ್ಬಿಡುತ್ತೆ ಅವಾಗ. ಸೊ ಅವಾಗೇನಾಯಿತು, ಮಾರ್ಕೆಟ್ ಆಯಿತು, ಬಂದಿತ್ತು, ಒಂದು ಕನ್ಸಾಲಿಡೇಟ್ ಆಯಿತು, ಇವ್ರದ್ದೇನು ನಿಲ್ತಾ ಇಲ್ಲ ಯುದ್ಧ, ಮತ್ತೆ 120 ತನಕ ಹೋದ್ರೂ ಆಶ್ಚರ್ಯ ಇಲ್ಲ. ಆಯಿತಾ, ಆ ಥರ ಆಗತ್ತಾ ಗೊತ್ತಿಲ್ಲ, ನೋಡೋಣ. ಕ್ರೂಡೇ ಇವಾಗ ದಿಕ್ಸೂಚಿ. ಸೊ ಗಿಫ್ಟ್ ನಿಫ್ಟಿ ಏನು ಹೇಳ್ತಾ ಇದೆ, ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ಆಗಿ ನಡೀತಾ ಇದೆ. ಇವತ್ತು ಎಲ್ಲಿ ಓಪನ್ ಕ್ಲೋಸಿಂಗ್ ಆಗಿದೆ ಹೆಚ್ಚು ಕಮ್ಮಿ ಅದೇ ಝೋನಲ್ಲಿ ಸ್ವಲ್ಪ ಪಾಸಿಟಿವ್ ಅಂತಲೇ ಹೇಳ್ಬೋದು ಗಿಫ್ಟ್ ನಿಫ್ಟಿನ. ಇಂಡಿಯಾ ವಿಕ್ಸ್ ಇವತ್ತು ದೊಡ್ಡ ಕರೆಕ್ಷನ್ ಆಗಿದೆ, 4% ಕರೆಕ್ಷನ್ ಆಗಿ ಇಂಡಿಯಾ ವಿಕ್ಸ್ ಇವತ್ತು 12ಗೆ ಬಂದಿದೆ ಅಲ್ವಾ. ಸೊ 12 ಲೆವೆಲ್ಗೆ ಬಂದಿದೆ ಇಂಡಿಯಾ ವಿಕ್ಸ್, ವಿಚ್ ಇಸ್ ವೆರಿ ಗುಡ್ ಮಾರ್ಕೆಟಿಗೆ ಆ್ಯಕ್ಚುಲಿ. ಬಟ್ ನಾಳೆ ಹೀಗೆ ಇರುತ್ತಾ ಇವತ್ತು, ಯಾಕಂದರೆ ಕ್ರೂಡ್ ಎಲ್ಲ ನೋಡಿ ಚೇಂಜಸ್ ಆಗಿರೋದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ. ಮಧ್ಯಾಹ್ನ 3 ಗಂಟೆ ತನಕ ಚೇಂಜ್ ಇರಲಿಲ್ವ ಅಂದರೆ ಇತ್ತು, ಆದರೆ ಒಂದೇ ರೇಂಜಲ್ಲಿ ಇತ್ತು ನೋಡಿ. ಇಲ್ಲೆಲ್ಲೋ ಒಂದು ಕಡೆ ಇತ್ತು 90 ಈ ಆಸ್ಪಾಸ್ ಲೆವೆಲ್ ಹತ್ರ ಏನೇ ಇತ್ತು. ಬಟ್ ನಮ್ಮ ಮಾರ್ಕೆಟ್ ಮುಗಿದ ಮೇಲೆ ಕ್ರೂಡು ಇಷ್ಟೊಂದು ಜೋರಾಗಿ ರ್ಯಾಲಿ ಆಗಿದೆ, ಒಂದು 5-6% ರ್ಯಾಲಿ ಆಗಿದೆ. ನಾಳೆ ಇದಕ್ಕೆ ಏನು ಮಾಡುತ್ತೆ ಅಂತ ನೋಡೋಣ. ಗೋಲ್ಡು ಇವಾಗ ಮುರಿಲೋ ಬೇಡವೋ ಅಂತ ಹೇಳ್ತಾ ಇದೆ 4000 ಲೆವೆಲ್ನ. ಐ ಥಿಂಕ್ ಫೆಡ್ ಔಟ್ಕಮ್ನ ಖಂಡಿತವಾಗ್ಲೂ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಫೆಡ್ ಔಟ್ಕಮ್ಮು ಏನಾದರೂ ತಟಸ್ಥವಾಗಿಟ್ಟರು, ಸ್ವಲ್ಪ ಪಾಸಿಟಿವ್ ಕಮೆಂಟ್ರಿ ಕೊಟ್ಟರು ಅಂತಂದರೆ ಇಲ್ಲಿಂದ ವಾಪಸ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಫಾಲು ಕೂಡ ದೊಡ್ಡದಾಗಿ ಬರ್ತಾ ಹೋಗುತ್ತೆ. 2 ಸೈಡ್ ಮೂಮೆಂಟ್ ಕೂಡ ಜೋರಾಗಿ ಬರೋ ಥರ ಸಾಧ್ಯತೆಗಳಿದೆ. ನೋಡೋಣ ಏನಾಗುತ್ತೆ ಅಂತ. ರುಪಿ ಕೂಡ ಇವತ್ತೇನಾಗಿದೆ, ರುಪಿ ಇವತ್ತು 95 ರೂಪಾಯಿ 63 ಪೈಸೆ, ಸ್ವಲ್ಪ ಡಿಕ್ಲೈನ್ ಆಗಿದೆ. ಹಾಗಾಗಿ ಗೋಲ್ಡ್ ಸಿಲ್ವರ್ ರೇಟಿಗೆ ಅದು ಕಮ್ಮಿ ಆಗೋಕ್ಕೆ ಇನ್ನೂ ಕೂಡ ಹೆಲ್ಪ್ ಆಗಿರುತ್ತೆ. ಇವತ್ತು ಒಂದು ರುಪಿ ಗೈನ್ ಆಗಿದೆ ಇವತ್ತು, ಅಂದರೆ ಬಿದ್ದಿದೆ ಅಲ್ವಾ. ಸೊ ಈ ಥರ ಆಗಿದೆ. ಹಾಗೆಯೇ ನ್ಯಾಚುರಲ್ ಗ್ಯಾಸ್ ಬಗ್ಗೆ ಹೇಳಿ ಸರ್ ಏನಾಗ್ತಾ ಇದೆ ಅಂತ ಒಬ್ರು ಕೇಳಿದ್ರಿ ನೀವು. ನೋಡಿ, ಇಂಡಿಯನ್ ಲೆವೆಲಲ್ಲೇ ನೋಡೋದಾದ್ರೆ ನ್ಯಾಚುರಲ್ ಗ್ಯಾಸು ಯೂಶಲಿ ಒಂದೇ ಕಡೆ ಕೂತ್ಕೊಂಡಿರುತ್ತೆ ನ್ಯಾಚುರಲ್ ಗ್ಯಾಸು. ಬಟ್ 2-3 ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಯಿತು. ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿದೆ. ಥಿಂಕ್ ಮಂತ್ಲಿ ಎಕ್ಸ್ಪೈರಿಗಳು ಇದೆಲ್ಲ ಇವತ್ತೇ ಅನ್ಸುತ್ತೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಸೊ ಈ ಥರ ಆಗಿದೆ, ಕೆಳಗಡೆ ಬಂದಿದ್ದಾರೆ, ಒಂದು ದೊಡ್ಡದಾಗಿ ಫಾಲ್ ಮಾಡಿದ್ದಾರೆ. ಸೊ ಏನೂ ಆ ಥರದ್ದಾಗಿಲ್ಲ. ಕ್ರೂಡು ಹೇಗಾಗ್ತಿರುತ್ತೋ ಹೆಚ್ಚು ಕಮ್ಮಿ ಅದೇ ಥರನೇ ಹೋಗ್ತಿರುತ್ತೆ ಇದು ಕೂಡ ನ್ಯಾಚುರಲ್ ಗ್ಯಾಸು. ಸೊ ಅದೇ ಥರ ಆಗಿದೆ. ಸೊ ಇವತ್ತು ಕ್ರೂಡ್ ರಿಕವರಿ ಆಗಿದೆ, ನ್ಯಾಚುರಲ್ ಗ್ಯಾಸ್ ಕೂಡ ರಿಕವರಿ ಆಗ್ತಾ ಇದೆ. ಬಟ್ ಸುಮಾರು ದಿನ ನಿಮಗೆ ಒಂದು 50-100 ಪಾಯಿಂಟ್ ರೇಂಜ್ ಇಟ್ಕೊಂಡ್ಬಿಟ್ರೆ ನೀವು ಅದೇ ರೇಂಜಲ್ಲೇ ಇರುತ್ತೆ. 350 to 250 ಈ ರೇಂಜಲ್ಲೇ ಸುಮಾರು ತಿಂಗಳುಗಳಿಂದ ಟ್ರೇಡ್ ಆಗ್ತಾ ಇದೆ. ಅಫ್ಕೋರ್ಸ್ ಮಧ್ಯದಲ್ಲಿ ಅದರ ಡಿಮ್ಯಾಂಡ್ ಇದ್ದಂಥ ಸಮಯದಲ್ಲಿ 600 ತನಕನೂ ಹೋಗಿತ್ತು ನ್ಯಾಚುರಲ್ ಗ್ಯಾಸ್ ಅಲ್ವಾ. ಸೊ ನೋಡೋಣ ಏನು ಹೇಳ್ತಾರೆ ಫೆಡ್ ಅನ್ನೋದ್ರ ಮೇಲೆ. ಗೋಲ್ಡು, ಮಾರ್ಕೆಟು, ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಇವತ್ತು ಅದಾನಿ ಪೋರ್ಟ್ಸ್ದು ರಿಸಲ್ಟ್ಸು ಚೆನ್ನಾಗಿ ಬಂದಿಲ್ಲ, 3% ಕರೆಕ್ಷನ್ ಬಂದಿದೆ. ಸುಜ್ಲಾನ್ 2 ದಿನದಿಂದ ಜೋರಾಗಿ ಬೀಳ್ತಾ ಇದೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಮತ್ತು ಹನಿವೆಲ್ ಆಟೋಮೇಷನು ಇದ್ರದ್ದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬಂದಿದೆ. ನಾಳೆ 101 ಕಂಪ್ನಿಗಳು, ನಾಳೆ ಕೂಡ NBFCಗಳು, ಒಂದು ಬಜಾಜ್ ಫೈನಾನ್ಸು, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಟಾಟಾ ಸ್ಟೀಲು, ಆಟೋ ಕಂಪ್ನಿಗಳು, IRFC ಈಗಲಾರು ಏನು ಮಾಡುತ್ತೆ ನೋಡೋಣ. ಯಾಕೆಂದರೆ ರೈಲ್ವೆ ಸ್ಟಾಕ್ಸ್ಗಳು ಸುಮಾರು ಹೊಡೆತ ತಿನ್ಬಿಟ್ಟಿದೆ. ಸೊ ಇದೆಲ್ಲದನ್ನು ನಾವು ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಏಷ್ಯನ್ ಪೇಂಟ್ಸ್ದು ನೆಟ್ ಪ್ರಾಫಿಟ್ಟು 40% ಜಂಪ್ ಆಗಿದೆ ಅಂತ ಬಂದಿತ್ತು. ಯಾವತ್ತು ಮೊನ್ನೆ ಇತ್ತಾ ಗೊತ್ತಿಲ್ಲ, ನ್ಯೂಸಲ್ಲಿ ಇವತ್ತಿತ್ತು ಏಷ್ಯನ್ ಪೇಂಟ್ಸ್ ರಿಸಲ್ಟ್ಸು. ಅದರಲ್ಲೂ ಕೂಡ ಪಾಸಿಟಿವ್ ಆಗಿ ಬಂದಿದೆ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸ್ವಲ್ಪ ಬಿರ್ಲಾ ಓಪಸ್ದು ಕಾಂಪಿಟೇಷನ್ ನಡೀತಾ ಇದೆ, ಬಟ್ ಸ್ವಲ್ಪ ರಿಕವರ್ ಆಗಿದೆ ಏಷ್ಯನ್ ಪೇಂಟ್ಸು. ನೋಡೋಣ, ಕ್ರೂಡ್ ಬೆಲೆ ಎಲ್ಲ ಮೇಲ್ಗಡೆ ಇರೋ ತನಕ ಅವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ FIDA ಡೇಟಾ ಅಂತ ನೋಡ್ತಾ ಬರೋದಾದರೆ ಕ್ಲೈಂಟು ಮೀಡಿಯಂ ಬೇರಿಶ್ ಆಗಿ ಕನ್ವರ್ಟ್ ಆಗಿದ್ದಾರೆ, ಪ್ರೋಗಳು ಮೀಡಿಯಂ ಬುಲ್ಲಿಶ್ ಆಗಿದ್ದಾರೆ, FIಗಳು ನಿಗೂಢವಾಗಿದ್ದಾರೆ. ಸೊ FIಗಳು ಇವಾಗ ಯಾರ ಕಡೆ ಜಾಯ್ನ್ ಆಗ್ತಾರೋ ಆ ಕಡೆ ಮಾರ್ಕೆಟ್ ಹೋಗುತ್ತೆ. FIಗಳು ನಿಗೂಢವಾಗಿ ಉಳಿಸ್ಕೊಂಡಿದ್ದಾರೆ ಈ ಬರೋ ಎಕ್ಸ್ಪೈರಿಗೆ. ನೋಡೋಣ, ಫೆಡ್ ಇವೆಂಟ್ಗೋಸ್ಕರ ಆ ಥರ ಉಳಿಸ್ಕೊಂಡಿರ್ಬೋದು ಪೊಸಿಷನ್ ಅವರು. ಹಾಗೆಯೇ ಇವತ್ತು FIಗಳು ಭರ್ಜರಿಯಾಗಿ ಬೈ ಮಾಡಿದ್ದಾರೆ. 2982 ಕೋಟಿ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. DIಗಳು 998 ಕೋಟಿ ಬೈ ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಮಾರ್ಕೆಟ್ಗೆ ಹೆಲ್ಪ್ ಆಗ್ತಾ ಹೋಯಿತು ಸೆಕೆಂಡ್ ಹಾಫಲ್ಲಿ. ಅದೇ ರೀತಿಯಾಗಿ ಇವತ್ತು ಕೂಡ IT ಸೆಕ್ಟರ್ ಇವತ್ತಿನ ಟಾಪ್ ಗೇನರ್. ಹಾಗೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಐ ಥಿಂಕ್ ರಿಯಲ್ ಎಸ್ಟೇಟ್ ಸೆಕ್ಟರ್, ಸ್ವಲ್ಪ ಅದು ಮೈನರ್ ಆಗಿ 0.33% ಕರೆಕ್ಷನ್ ಬಂದಿದೆ ಅಷ್ಟೇ. ಸೊ ಈಗ 24,200 ಮ್ಯಾಕ್ಸ್ ಪೇನ್ ಇದೆ ಮುಂದಿನ ವಾರದ ಎಕ್ಸ್ಪೈರಿಗೆ ಅಂತ ನೋಡೋದಾದರೆ. ಬಟ್ ಇವತ್ತು ನೋಡಿ 24,200 ಎಷ್ಟು ದೊಡ್ಡ ಪೊಸಿಷನ್ಗಳು ಬಿಲ್ಡಪ್ ಆಗಿದೆ, 24,000 ಎಷ್ಟು ದೊಡ್ಡ ಪೊಸಿಷನ್ ಬಿಲ್ಡಪ್ ಆಗಿದೆ, ಜೊತೆಗೆ ಒಂದಿಷ್ಟು ಸೆಲ್ಲಿಂಗ್ ಕೂಡ ಆಗಿದೆ. ಬಟ್ ಓವರ್ ಆಲ್ PCR ನಿಮಗೆ 0.83 ಇದೆ. ಯಾಕೆಂದರೆ 24,500, 600, 700 ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಆಲ್ರೆಡಿ ರೆಸಿಸ್ಟೆನ್ಸ್ಗಳು ಕೂತಿದೆ. ಹಾಗಾಗಿ ಮಾರ್ಕೆಟು ಶಾರ್ಟ್ ಟರ್ಮಲ್ಲಿ ಪಾಸಿಟಿವ್ ಅಂತ ಕಾಣಿಸ್ತಾ ಇದೆ. ಬಟ್ ಇದು ಟ್ರ್ಯಾಪಾ
ನಿಜವಾಗ್ಲೂನಾ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಅದೇ ರೀತಿ ಸೆನ್ಸೆಕ್ಸು ಇಮಿಡಿಯೇಟ್ ಎಕ್ಸ್ಪೈರಿ ಇರುವಂಥದ್ದು. ಬಟ್ ಸೆನ್ಸೆಕ್ಸಲ್ಲೂ ನೋಡೋದಾದ್ರೆ ನೀವು ಕ್ಲೀನಾಗಿ ಪಾಸಿಟಿವ್ ಕಡೆ ಕನ್ವರ್ಟ್ ಆಗಿದೆ. 77,500ರಲ್ಲಿ 77,000ದಲ್ಲಿ ದೊಡ್ಡ ಸಪೋರ್ಟ್ ಬಿಲ್ಡಪ್ ಆಗಿದೆ. 78,000 78,500ರಲ್ಲಿ ರೆಸಿಸ್ಟೆನ್ಸ್ ಇದೆ. ನಾಳೆ 77,500ದಿಂದ 78,000 ಬ್ರೇಕ್ ಮಾಡ್ತಾರಾ ಇಲ್ವಾ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಅದಕ್ಕೆ ಫೆಡ್ ಇವೆಂಟ್ ಯಾವ ರೀತಿ ಬರುತ್ತೆ, ಕ್ರೂಡ್ ಇನ್ನೆಷ್ಟು ಮೇಲೆ ಹೋಗುತ್ತೆ ರಾತ್ರಿ, ಇದೆಲ್ಲದೂ ಕೂಡ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಸೆನ್ಸೆಕ್ಸ್ ಅಂತ. 3.5ರಿಂದ 3.75% ಎಕ್ಸ್ಪೆಕ್ಟೇಷನ್ ಇರೋದು, ಅಷ್ಟೇ ಇಡ್ತಾರಾ, ಚೇಂಜ್ ಮಾಡ್ತಾರಾ ನೋಡೋಣ. ಕಾಮೆಂಟ್ರಿ ಕೆವಿನ್ ವಾರ್ಶ್ ಅವರ ಫಸ್ಟ್ ಫೆಡ್ ಇವೆಂಟು. ಟ್ರಂಪ್ ಆಪ್ತರು ಅಂತ ಕೂರಿಸ್ಕೊತಾರೆ. ಟ್ರಂಪ್ ಅವರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಬಾರ್ದು ಅಂತಿದೆ, ಯಾಕಂದರೆ ದೊಡ್ಡ ಸಾಲ ಇದೆ ಅಮೆರಿಕದ ಮೇಲೆ. ಹಾಗಂತ ಹಾಗೆ ಉಳಿಸ್ಕೊಳಕ್ಕೂ ಆಗೋದಿಲ್ಲ. ಮೋಸ್ಟ್ಲಿ ಇವತ್ತು ನ್ಯೂಟ್ರಲ್ ಆಗಿರ್ತಾರೆ. ಫಸ್ಟ್ ಇವೆಂಟ್ ಬೇರೆ ಅವ್ರದ್ದು. ಫಸ್ಟ್ ಇವೆಂಟಲ್ಲಿ ಬಂದು ಯಾಕೆ ಜಾಸ್ತಿ ಮಾಡ್ತಾರೆ ಅಂತ ಸುಮಾರು ಜನದ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಇಡ್ತಾರಾ, ಕಾಮೆಂಟ್ರಿ ಏನು ಕೊಡ್ತಾರೆ, ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡೋಣಂತೆ. ನಾಳೆ ಮಾರ್ಕೆಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ. ಸೊ ವಾಲಟೈಲ್ ಆಗು ಕೂಡ ಇಡ್ಬೋದು. ಬಟ್ ಪೊಸಿಷನ್ ಇಷ್ಟೊಂದು ಬಿಲ್ಡಪ್ ಆಗಿರೋದ್ರಿಂದ, ಆಲ್ರೆಡಿ ಒಂದು ದೊಡ್ಡ ರ್ಯಾಲಿ ಕೂಡ ಆಗಿರೋದ್ರಿಂದ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಕೂಡ ಮುಗಿತಾ ಹೋಗ್ಬೋದು ನಾಳೆ ದಿವಸ. ಆ ಥರನೂ ಕೂಡ, ಯಾಕಂದರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಸರ್ಪ್ರೈಸ್ ಕೊಡ್ತಲ್ಲ ನಮಗೆ. ಮಂತ್ಲಿ ಎಕ್ಸ್ಪೈರಿ ದಿನ ತುಂಬ ಫ್ಲಾಟ್ ಆಗಿದ್ದು, ಅದ್ರ ಮಾರನೇ ದಿನ ನೋಡಿ ಓಪನಿಂಗ್ ಕೊಟ್ಟಿದೆ. ಆ ಥರನೂ ಕೂಡ ಆಗೋ ಚಾನ್ಸಸ್ ಇದೆ. ನೋಡೋಣ, ಎಲ್ಲದಕ್ಕೂ ರೆಡಿಯಾಗಿರೋಣಂತೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೆಲವರು ಕೇಳ್ತಾ ಇದ್ದೀರಾ, ಮಾತಾಡೋಣಂತೆ. ಮ್ಯೂಚುವಲ್ ಫಂಡ್ಸು ಅಥವಾ ಸ್ಟಾಕ್ಸು ಯಾವ ಥರ ರ್ಯಾಲಿ ಕೊಟ್ಟಿದೆ, ಏನು ರಿಟರ್ನ್ಸ್ ಬಂದಿದೆ, ಯಾವ ಥರ ಇದೆ, ಹಿಸ್ಟಾರಿಕಲ್ ಡೇಟಾ ಇಟ್ಕೊಂಡು ಮಾತಾಡ್ಬೋದು ಎಜುಕೇಷನಲ್ ಪರ್ಪಸ್ಗೋಸ್ಕರ. ಅದನ್ನು ಸಾಧ್ಯವಾದರೆ ಈ ವೀಕೆಂಡಲ್ಲಿ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.